ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅನದರ್ ವಿಡಿಯೋ. ನೋಡ್ಬೋದು ನೀವಿಲ್ಲಿ ನಾನು ಆಲ್ರೆಡಿ ಹೊರಟಿದ್ದೀನಿ ಗಾಡೀಲಿ. ಎಲ್ಲಿಗೆ ಅಂತ ಫುಲ್ ವಿಡಿಯೋ ನೋಡಿ ಗೊತ್ತಾಗುತ್ತೆ. ಆ್ಯಂಡ್ ಸರಿ ಬಾಯ್ ಮಾಡು ಅಂತ ಹೇಳ್ತಾ ಇದ್ರು ಅಮ್ಮ, ಬಟ್ ಅವನೆಲ್ಲ ಹೋಗ್ತಾ ಇದ್ದೀನಲ್ಲ ಬಿಟ್ಬಿಟ್ಟು ಅಂತ ಹೇಳಿ ಬಾಯ್ ಮಾಡ್ತಾ ಇರಲಿಲ್ಲ, ಸುಮ್ಮನೆ ನೋಡ್ತಾ ಇದ್ದ. ಆ್ಯಂಡ್ ಈ ಸಲ ಚಿಕ್ಕ ಟ್ರಾಲಿ ಇದ್ದಿದ್ದರಿಂದ ನನ್ನ ಗಾಡೀಲಿ ಬಂದು ನಾನು ಗಾಡಿ ಪಾರ್ಕ್ ಮಾಡಿಬಿಟ್ಟು ಈಗ ಹೋಗ್ತಾ ಇದ್ದೀನಿ. ಇವತ್ತು ಹೋಗಿ ನಾಳೆ ಬರೋದಿತ್ತು, ಹಾಗಾಗಿ ಒಬ್ಬಳೇ ಹೋಗ್ತಾ ಇದ್ದೀನಿ. ಚರಿನ ಮನೇಲೇ ಬಿಟ್ಟು ಹೋಗ್ತಾ ಇದ್ದೀನಿ. ಅವನಿಗೇನಿಲ್ಲ, ಮನೇಲಿ ಆರಾಮಾಗಿರ್ತಾನೆ, ನಾನೇ ಬೇಕು ಅಂತ ಹೇಳಿ ಹಠ ಎಲ್ಲ ಮಾಡಲ್ಲ. ಮೇಯ್ನಾಗಿ ನಮ್ಮಮ್ಮ ಇದ್ಬಿಟ್ರೆ ಸಾಕು ನನ್ನ ಹ್ಯಾಂಡಲ್ ಮಾಡೋಕ್ಕೆ. ಆ್ಯಂಡ್ ನನಗೆ ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ, ಟ್ರೈನಲ್ಲಿ ಹೋಗ್ತಿದ್ದೀನಿ ಅಂದರೆ ಮಧುರ ವಡೆ ತೊಗೊಳ್ತೀನಿ, ಅದೇನೋ ಗೊತ್ತಿಲ್ಲ. ನೀವು ನನ್ನ ಥರನ ಕಮೆಂಟ್ ಮಾಡಿ. ಆ್ಯಂಡ್ ಒಂಥರ ಕಾನ್ಷಿಯಸ್ ಆಗಿಬಿಡ್ತೀನಿ ಈ ಕ್ಯಾಮ್ರಾ ಹಿಡ್ಕೊಂಡಾಗೆಲ್ಲ. ನನಗೆ ಈ ಸಲ ಹೇರ್ ಕಟ್ ಯಾಕೋ ಕಂಫರ್ಟ್ ಅನ್ನಿಸ್ತಾ ಇಲ್ಲ, ಮುಂಚೆಗಿಂತ ತುಂಬ ಶಾರ್ಟ್ ಅನ್ನಿಸ್ತಾ ಇದೆ ನನಗೆ, ಹಾಗಾಗಿ. ಆ್ಯಂಡ್ ಈಗ ಬ್ಯಾಂಗ್ಳೂರು ರೀಚ್ ಆದಮೇಲೆ ಏನೂ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಬ್ಯಾಂಗ್ಳೂರಿಗೆ ಬಂದಿದ್ದು ಮೇಯ್ನಾಗಿ ನನಗೆ ಮೇಕೋವರ್ ಇತ್ತು. ಇವರು ನಮ್ಮನೆ ಎದುರುಗಡೆನೇ ಇರೋದು ಬ್ಯಾಂಗ್ಳೂರಲ್ಲಿ. ಇವ್ರ ಮಗ ಚಿಕ್ಕು ಹಾಗೂ ಚರಿ ಇಬ್ಬರು ಫ್ರೆಂಡ್ಸ್, ಇಬ್ಬರು ಒಂದೇ ಏಜ್ ಅವರು. ನೆಕ್ಸ್ಟ್ ಕಮಿಂಗ್ ಬ್ಲಾಗ್ನಲ್ಲಿ ನಾನು ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ತೋರಿಸ್ತೀನಿ. ಇಬ್ಬರು ಚಡ್ಡಿ ದೋಸ್ತಾರ. ಆ್ಯಂಡ್ ಸಡನ್ನಾಗಿ ಬುಕ್ ಮಾಡಿದ್ರು, ಹಾಗಾಗಿ ಹೊರಟು ಬಂದಿದ್ದು ನಾನು. ಆ್ಯಂಡ್ ಈ ಲುಕ್ ಅವ್ರಿಗೂ ಕೂಡ ಇಷ್ಟ ಆಯಿತು. ನಿಮ್ಗೇನು ಅನಿಸ್ತು ಅಂತ ಕೂಡ ಕಮೆಂಟ್ ಮಾಡಿ. ಈ ಲುಕ್ ಕೂಡ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ನೆಕ್ಸ್ಟ್ ಬ್ಲಾಗ್ನಲ್ಲಿ ಇದ್ರ ಟ್ಯುಟೋರಿಯಲ್ ಕೂಡ ನಿಮಗೆ ಬರುತ್ತೆ. ಆ್ಯಸ್ ಐ ಸೆಡ್ ಲಾಸ್ಟ್ ಬ್ಲಾಗ್ನಲ್ಲಿ ನಾನು ಟ್ಯುಟೋರಿಯಲ್ ತೋರ್ಸೋಕ್ಕಾಗಿಲ್ಲ, ಸೊ ಹಾಗಾಗಿ ಈ ವಿಡಿಯೋನ ನೀಟಾಗಿ ಕ್ಯಾಪ್ಚರ್ ಮಾಡಿದ್ದೀನಿ, ಸೊ ದಟ್ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅಂತ ಹೇಳಿ. ಆ್ಯಂಡ್ ಅವತ್ತೇ ಮಧ್ಯಾಹ್ನ 3:15 ಟ್ರೈನ್ ಇತ್ತು. ನಾನು ಅದೇ ಟ್ರೈನ್ಗೆ ಹೊರಟೆ, ಬಿಕಾಸ್ ನನಗೆ ಆ ಎಕ್ಸೈಟ್ಮೆಂಟ್ 1 ದಿನ 2 ದಿನ ಆದ್ರೂ ಅಷ್ಟೇ, ಚರಿ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ನೋಡ್ಬೇಕು ನಾನು. ಹಾಗಾಗಿ ನಾನು ಹೊರಟ್ಬಿಟ್ಟೆ. ಜಾಸ್ತಿ ದಿನ ಬಿಟ್ಟಿರೋದು ನನಗೆ ಆಗಲ್ಲ, ಏನೋ ಅನಿವಾರ್ಯ ಇದ್ದಾಗ ಅಷ್ಟೇ ನಾನು ಅವನನ್ನು ಬಿಟ್ಟು ಬರೋದು. ನಿಮಗೂ ಮೇಕೋವರ್ ಎಂಕ್ವೈರಿ ಇದ್ದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಕೊಟ್ಟಿರ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಎಂಕ್ವೈರಿಗೆ. ಇದೊಂದು ಪುಟ್ಟ ವ್ಲಾಗ್ ಆಗಿರುತ್ತೆ, ಹಾಗೆ ಈ ನೇಚರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಆ್ಯಂಡ್ ನಾನು ಮನೆಗೆ ಹೋಗೋ ಅಷ್ಟರಲ್ಲಿ ಮಳೆಯಲ್ಲಿ ನೆನ್ಕೊಂಡೇ ಹೋದೆ, ಆದರೂ ಅವ್ನ ಕ್ಯೂಟ್ ರಿಯಾಕ್ಷನ್ ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ. ಲಾಸ್ಟಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ. ಮಗ ಹಾಯ್ ಬೇಬಿ. ಅವನ ರಿಯಾಕ್ಷನ್ ಇಷ್ಟನೇ, ಒಂದು ಕ್ಯೂಟ್ ಸ್ಮೈಲ್ ಕೊಡ್ತಾನೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್, ಟೇಕ್ ಕೇರ್.